ಇದಿಲ್ಲದೆ ಇದ್ರೆ ಆ ಮ್ಯಾಗ್ಮಾ ನಿಮ್ಮ ಆಚೆ ಬಂದಿದ್ರೆ ಈಗ ವಾಕ್ಯನ ಹತ್ರ ಹೋಗಿರ್ತಾರೆ ನೋಡ್ತಿರಲ್ಲ ಸುಟ್ಟಾಗುತ್ತೆ ಅಲ್ವಾ. ಸೇಮ್ ಥಿಂಗ್ ಇಸ್ ಗೋಯಿಂಗ್ ಟು ಹ್ಯಾಪನ್ ಅದರ್ವೈಸ್. ಸೊ ಅದರಿಂದ ಇಲ್ಲಿ ಬಂದಾಗ ನಿಮಗೆ ಈ ಭೂಮಿ ಇಷ್ಟೊಂದು ನಮಗೆ ಸಹಾಯ ಮಾಡಿದೆ ಅನ್ನೋ ಭಾವನೆ ಬರಬೇಕು. ಹಾಗೇನೆ ಮಧ್ಯೆ ನೋಡಿ 3200 ವರ್ಷಗಳಿಂದ ಕಲ್ಪನೆ ಇದೆ, ಇಲ್ಲಿ 2500 ವರ್ಷಗಳಿಂದ ಕಲ್ಪನೆ ಅಂದ್ರೆ ಇದು ನಿರಂತರವಾಗಿ ಆಗ್ತಾ ಇರೋ ಕ್ರಿಯೆ, ನಿರಂತರವಾಗಿ ಆಗ್ತಾ ಇದೆ. ಇದು ನಿಂತಿಲ್ಲ. ಈಗಲೂ ಇಷ್ಟು ತಣ್ಣಗಿದ್ದಾಳಲ್ಲ ಯಮ್ಮ, ಒಳಗಡೆ ಬಹಳ ಗಟ್ಟಿ, ಬಹಳ ಗಲಾಟೆ, ಬಹಳ ಡೈನಮಿಕ್ ಆಗಿದ್ದಾರೆ. ಅದರಿಂದ ಪ್ಲೇಟ್ ಟೆಕ್ಟಾನಿಕ್ಸ್ ಬಗ್ಗೆ ಹೇಳಿರಲ್ಲ, ಓದ್ಕೊಂಡಿರ್ತೀರ, ಅದನ್ನ ನೋಡ್ಬೋದು. ಆ ಘರ್ಷಣೆಗಳಿಂದ ಬಿರುಕುಗಳಾಗಬೇಕು, ಬಿರುಕುಗಳು ಮತ್ತೆ ಮ್ಯಾಗ್ಮಾ ಹೋಗ್ಬೇಕು, ಅಲ್ಲಿಂದ ಮತ್ತೆ ಮ್ಯಾಗ್ಮಾ ಬರಬೇಕು, ಹೊಸ ಕಲ್ಲುಗಳು ಬರಬೇಕು, ರಾಕ್ ಸೈಕಲ್ ಅಂತಲ್ಲ ಅದು ಮಣ್ಣು ಹಾಕ್ತಿರ್ಬೇಕು. ಆಮೇಲೆ ಆಗ್ಲೇ ಹೇಳ್ತಲ್ಲ, ಕೆಲವು ಕಡೆ ಮೆಟಾಲಿಕ್ ಮಿನರಲ್ಸ್ ಜಾಸ್ತಿ ಇರ್ತವೆ, ಕೆಲವು ಕಡೆ ನಾನ್ ಮೆಟಾಲಿಕ್ ಇರ್ತದೆ. ಆವಾಗ ನೀವು ಮೆಟಾಲಿಕ್ ಅಂದಾಗ ನೀವು ಬಳಕೆಗೆ ಜಾಸ್ತಿ ಬೇಕಂದ್ರೆ ಗೋಲ್ಡ್ ಸಿಕ್ಕಾಬಡೆ ಹೆಸರು ಕಾಸ್ಟ್ಲಿ, ಅದು ಕೆಲವು ಕಡೆ ಮೈನ್ ಮಾಡ್ತೀವಿ, ಕೆಲವು ಕಡೆ ಕಬ್ಬಣ ಮಾಡ್ತೀವಿ. ನೋಡಿರಲ್ಲ, ಅದು ಡಿಪೆಂಡಿಂಗ್ ಆನ್ ದಿ ಆಚೆ ಬರಬೇಕಾದ್ರೆ, ತಾಯಿ ಗರ್ಭದಿಂದ ನಾವು ಬರ್ಬೇಕಾದ್ರೆ ಒಬ್ಬೊಬ್ಬರನ್ನು ಮೂತಿ ಬರಲ್ವಾ ನಮ್ಮ ಮನೆಗಳಲ್ಲಿ ಎಲ್ಲ ಒಂದೇ ತರ ಇದೀವ ಇಲ್ಲ. ಹಾಗೇನೆ ಈ ಅಮ್ಮನು ಇರಬೇಕಾದ್ರೆ ಹಲವಾರು ಬಗೆಯ ಕಲ್ಲುಗಳನ್ನು ಕೊಟ್ಟಿದ್ದಾರೆ. ಕೆಲವು ಪಾಲಿಶ್ ನ ಚೆನ್ನಾಗಿ ತಗೊಳ್ತವೆ, ಕೆಲವು ತಗೊಳ್ಳಲ್ಲ, ಕೆಲವರಲ್ಲಿ ಮೆಟಾಲಿಕ್ ಮಿನರಲ್ಸ್ ಜಾಸ್ತಿ ಇದೆ, ಕೆಲವರಲ್ಲಿ ನಾನ್ ಮೆಟಾಲಿಕ್ ಇರ್ತವೆ. ವಿವಿಧ ರೀತಿಯಲ್ಲಿ ಎಲ್ಲ ಹರಡ್ಕೊಂಡಿದೆ, ಬಳಸ್ಕೊಳ್ತಾ ಇದೀವಿ. ಕೇವಲ ಹಾಲಿನ ಕೆನೆ ಅಷ್ಟು ದಪ್ಪ ಇರೋ ಕಲ್ಲಿನ ಪಾತ್ರದ ಬಳಕೆ. ಅದನ್ನ ನೆನ್ಸ್ಕೊಂಡ್ಬಿಟ್ರೆ ನಾವೀಗ ಇಷ್ಟೊಂದು ಬೆಟ್ಟ ಎಲ್ಲ ಕುಯ್ದು ಮನೆಗೆ ತಗೊಂಡ್ಬಂದು ಗ್ರಾನೈಟ್ ಸ್ಲ್ಯಾಬ್ ಮನೆ ನೆಲಕ್ಕೆ ಎಲ್ಲ ಹಾಕೋದಿದೀವಲ್ಲ, ಈ ಗುಡ್ಡ ಇದ್ರೆ ನೋಡಿ, ಇಲ್ಲಿ ಬಿದ್ದ ನೀರು ಈ ಕಡೆನೂ ಹೋಗುತ್ತೆ, ಈ ಕಡೆನೂ ಹೋಗುತ್ತೆ, ಡ್ರೈನೇಜ್ ಫಾರ್ಮ್ ಆಗುತ್ತೆ. ನಂದಿ ಬೆಟ್ಟದಲ್ಲಿ 5 ನದಿಗಳು ಹುಡ್ತೇವೆ ಅಂತ ಹೇಳ್ತಿರಲ್ಲ, ಏನದು? ಒಂದೊಂದ್ ಕಡೆ ಹೇಳಬಿಡಿ ಸರ್.